ಏನು ಸರ್ ನಿಮ್ಮ ಹೆಸರು? ಚಂದ್ರಪ್ಪ ಅಂತ. ಸ್ನೇಹಿತರೆ, ಚಂದ್ರಪ್ಪ ಅನ್ನೋರು ಕರೆ ಮಾಡಿದ್ರು, ಲಾಯರ್ ಅವರು. ನಮ್ಮನೆ ಒಳಗಡೆ ಒಂದು ಹಾವು ಸೇರಿಕೊಂಡಿದೆ ಅಂತ. ಇದು ಬಂದು ವಿಷರಹಿತ ಬಿಲ್ಲು ರಾವು. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆ ಹೊಡೆಯುತ್ತೆ, ಕಣ್ಣು ಕುಕ್ಕುತ್ತೆ, ಇದು ಕಚ್ಚಿದ್ರೆ ನಾವು ಸತ್ತೋಗ್ತೀವಿ, ಹೋಗಿ ಸ್ಮಶಾನ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿದ್ರೂ ಸಹ ಮಾನವನ ಜೀವಕ್ಕೆ ಅಪಾಯ ಇಲ್ಲ. ಇದ್ರ ಮುಖ್ಯ ಆಹಾರ ಬಂದು ಹಲ್ಲಿಗಳು ಮತ್ತು ಓತಿಕೆಗಳು. ನಮ್ಮ ಕನ್ನಡದಲ್ಲಿ ಇದನ್ನ ರಾಮಬಾಣದ ಹಾವು ಅಂತ ಕರಿತೀವಿ. ನಮ್ಮ ಆಂಗ್ಲ ಭಾಷೆಯಲ್ಲಿ ಇದನ್ನ ಬ್ರಾಂಜಿ ವೆಕ್ಟರ್ ಸ್ನೇಕ್ ಅಂತ ಕರಿತೀವಿ. ಇನ್ನು ನಮ್ಮ ಶರಾವತಿ ನೀರಿನ ಭಾಗದಲ್ಲಿ ಆರಂಭೆ ಹಾವು. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಇದು ಮಾಡೋದ್ರಿಂದ ಅದನ್ನ ಆರಂಭೆ ಹಾವು ಅಂತ ಕರೀತಾರೆ. ಇದು ಹೆಚ್ಚಾಗಿ ಹಳೆ ಮನೆಗಳು, ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಅದಕ್ಕಿಂತ ಮುಖ್ಯ ತೆಂಗಿನ ಮರಗಳಲ್ಲಿ ಹೆಚ್ಚಾಗಿ ಇವುಗಳ ಆವಾಸ ಸ್ಥಾನಗಳು. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಹೇಳೋದಿಲ್ಲ, ಇದು ಹಣೆಗೋಡೆಯಲ್ಲ, ಕಣ್ಣು ಕುಕ್ಕೋದಿಲ್ಲ, ಇದು ಕಚ್ಚಿದ ನಾವು ಸಾಯೋದು ಇಲ್ಲ, ಮತ್ತು ಸ್ಮಶಾನವನ್ನು ಕಾಯಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಎಲ್ಲಾದರೂ ಆಡ್ಕೊಂಡು ಬಂದಾಗ 8453357305 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರು 1926 ಈ ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನ್ನ ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ಅವುಗಳನ್ನು ಕೊಲ್ಲೋದಾಗಲಿ, ಹಿಂಸೆ ಮಾಡೋದಾಗಲಿ ಮಾಡಿದರೆ 7 ವರ್ಷ ಜೈಲು, 3 ಲಕ್ಷ ಜುಲ್ಮಾನ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ನಿವೃತ್ತ ರಕ್ಷಕರಿಗೆ ಅಥವಾ ನಮ್ಮ ಅರಣ್ಯ ಇಲಾಖೆ ಕರೆ ಮಾಡಿದರೆ ಅವರು ಬಂದು ಅವನ್ನ ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತನ್ನು ಕಾಪಾಡಿ. ಬನ್ನಿ ಸರ್, ಹತ್ರ ಏನು ಮಾಡಲ್ಲ, ಬನ್ನಿ ಸರ್. ಅದ್ರ ಬೀಚ್ ಅದಕ್ಕೆ ಬನ್ನಿ, ನಿಮಗೆ ತಗೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ಬೆಳ್ಳೆತ್ತು ಬಿಡಿ. ಏನಕ್ಕೆ ಬಂದು ಹೊರಡ್ಲಿ? ಸ್ನೇಹಿತರೆ, ಹೇಳಿದ್ನಲ್ಲ, ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹೋಗೋದಿಲ್ಲ, ತುಂಬ ಸಾಧು ಜೀವಿ ಇದು. ಬೆಳ್ಳೂರು ಕಚ್ಚಿದ್ರೆ ಮುದ್ದೆ ಇಲ್ಲ ಅಂತಾರಲ್ಲಣ್ಣ. ಇಷ್ಟೊತ್ತು ನಿಮ್ಗೆ ಪಾಠ ಮಾಡಿದ್ದಾವ. ಇದು ಕಥೆಗಳು. ನಮ್ಮ ಪೂರ್ವಿಕರು ತುಂಬಾ ಬುದ್ಧಿವಂತರು. ಆಗ ಇದು ತೆಂಗಿನ ಮರದಲ್ಲಿ ಹೆಚ್ಚಾಗಿರೋದು. ಅವಾಗ ನಮ್ಗೆ ಪೊಲೀಸು ಅದವರು ಏನು ಗೊತ್ತಿದ್ದಿಲ್ಲ. ತೆಂಗಿನಕಾಯಿ ಕಳೆದ್ರು, ಎಳ್ಳಿನ ಕಳೆದ್ರು ಹೆಚ್ಚಾಗಿರೋರು. ಆವಾಗ ನಮ್ಮ ಪೂರ್ವಿಕರು ಬಿಲ್ಲೂರು ಅವ್ರು ಬಿಟ್ಟರು ಮರಕ್ಕೆ. ಇದು ಕಚ್ಚಿದ್ರೆ ಸುತ್ತೋಗ್ತೀವಿ, ಹಣೆ ಹೊಡೆಯುತ್ತೆ, ಕಣ್ ಕುಕ್ಕುತ್ತೆ ಅಂದಾಗ ಯಾರು ಮರ ಹಾಕ್ತಾರೆ? ಬೆಳೆ ಉಳಿಸ್ಕೊಂಡು ಬಂದ್ಬಿಟ್ರು. ಆ ಕತೆ ಪ್ರತೀತಿ ಹಂಗೆ ಉಳ್ಕೊಂಡ್ಬಂದ್ಬಿಟ್ಟಿದೆ. ಇನ್ನೊಂದು ನಮ್ಮ ಪೂರ್ವಿಕರು ಅಷ್ಟೇ ಇವೆಲ್ಲ ಭಯ ಹಿಡಿಸಿ ಉಳಿಸ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನಾವು ಗೊತ್ತು, ನಾವೆಲ್ಲ ಬಲಿಷ್ಠವಾಗಿದ್ದೀವಿ, ಎಲ್ಲ ಜೀವನ ಮೇಲೆ ದೌರ್ಜನ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಯ ಇಡಿಸಿ ಉಳಿಸ್ಕೊಂಡ್ ಬಂದಿದ್ದಾರೆ. ಇದು ಹೇಳಿದ್ನಲ್ಲ, ಇದ್ಯಾವುದೇ ಕಾರಣಕ್ಕೂ ಹಣೆ ಹೊಡೆಯಲ್ಲ, ಕಣ್ಣು ಕುಕ್ಕೋದಿಲ್ಲ, ಸ್ಮಶಾನವನ್ನು ಕಾಯಲ್ಲ, ಕುಡಿಯೋದು ಕೂಡ ಇಲ್ಲ. ಹೆಚ್ಚಾಗಿ ಅಲ್ಲಿ ಮತ್ತೆ ಓದಿಕೆ ಜೀವನ ಮಾಡೋಂತಾವು. ಹೇಳೋದಲ್ಲ ಸ್ನೇಹಿತರೆ, ಬನ್ನಿ. ನಮ್ಮ ಮುಖ್ಯವಾಗಿ ಕನ್ನಡದಲ್ಲಿ ಕಂಚು ಬೆನ್ನಿ ನಾವು ಮೊಬೈಲ್ ಇದನ್ನ ಕಂಚು ಬೆನ್ನಿ ನಾವು